ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜ್ಞಾಪಕೋಪಾಖ್ಯಾನವು ಮುಂದುವರಿದ 198ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ಪಿತಾಮಹ, ವಿರೂಪನು ಹಾಗೆ ಹೇಳಿದ ಮೇಲೆ ರಾಜನು ಬ್ರಾಹ್ಮಣನು ಮಾಡಿದುದೇನು? ಅವರು ಯಾವ ಗತಿಯನ್ನು ಹೊಂದಿದರು? ಆಮೇಲೆ ಅವರಲ್ಲಿ ನಡೆದ ಸಂವಾದಗಳೇನು ಎಂದನು. ಅದಕ್ಕೆ ಆ ಭೀಷ್ಮನು, ಧರ್ಮಪುತ್ರ, ಆಮೇಲೆ ಬ್ರಾಹ್ಮಣನು ಕಾಲ, ಧರ್ಮ, ಮೃತ್ಯುದೇವತೆಗಳನ್ನು, ಸ್ವರ್ಗವನ್ನು ಪೂಜಿಸಿ ನೀವು ಹೇಳಿದಂತೆಯೇ ಆಗಲಿ ಎಂದನು. ಅಲ್ಲಿ ನೆರೆದಿದ್ದ ಇತರ ಬ್ರಾಹ್ಮಣರನ್ನು ಪೂಜಿಸಿ ರಾಜನನ್ನು ನೋಡಿ, ಓ ರಾಜರ್ಷಿ, ನನ್ನ ಜಪ ಫಲದಿಂದ ನೀನು ಉತ್ತಮ ಪದವನ್ನು ಹೊಂದು ನನಗೆ ತಿರುಗಿ ಅದೇ ಜಪದಲ್ಲಿರಲು ಅನುಮತಿಸು. ಸಾವಿತ್ರಿ ದೇವಿಯು ನನಗೆ ಜಪದಲ್ಲಿ ನೃತ್ಯ ಶ್ರದ್ಧೆ ಇರಲಿ ಎಂದು ವರವನ್ನು ಕೊಟ್ಟಿರುವಳು ಎಂದನು. ಅದಕ್ಕೆ ಆ ರಾಜನು, ಓ ವಿಪ್ರೋತ್ತಮ, ನನಗೆ ಫಲವನ್ನು ಕೊಟ್ಟುದರಿಂದ ಇದುವರೆಗೆ ನೀನು ಮಾಡಿದ ಜಪವು ನಿನಗೆ ವಿಫಲವಾಯಿತೆಂದು ತೋರಿ ನೀನು ತಿರುಗಿ ಜಪ ಮಾಡಬೇಕಾಗಿದ್ದಲ್ಲಿ ನನಗೆ ಕೊಟ್ಟ ಜಪ ಫಲದಲ್ಲಿಯೇ ನೀನು ನನ್ನೊಡನೆ ಅರ್ಥವನ್ನು ಅನುಭವಿಸು, ಅದು ನಿನ್ನದಾಗಿಯೇ ಇರಲಿ ಎಂದನು. ಅದಕ್ಕೆ ಆ ಬ್ರಾಹ್ಮಣನು, ರಾಜೇಂದ್ರ, ನೀನು ಇದಕ್ಕೆ ಮೊದಲೇ ಎಲ್ಲ ಜನರ ಮುಂದೆ ನನಗೆ ನಿನ್ನ ಕರ್ಮ ಫಲಗಳಲ್ಲಿ ಅರ್ಧ ಭಾಗವನ್ನು ಕೊಡುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದೆ. ಇರಲಿ, ನಾವಿಬ್ಬರೂ ಸಮಾನ ಫಲವನ್ನು ಇನ್ನೊಂದು ಜನ್ಮದಲ್ಲಿ ಹೊಂದುವೆವು. ಈಗ ನಮಗೆ ಲಭ್ಯವಾದ ಗತಿಯನ್ನೇ ಹೊಂದುವೆವು ಎಂದನು. ಇದು ಇವರ ಈ ನಿಶ್ಚಯವನ್ನು ತಿಳಿದು ದೇವೇಂದ್ರನು ಎಲ್ಲಾ ದಿಕ್ಪಾಲಕರೊಡನೆಯೂ ದೇವತೆಗಳೊಡನೆಯೂ ಅವರಿದ್ದಲ್ಲಿಗೆ ಬಂದನು. ಸಾಧ್ಯರು, ವಿಶ್ವೇ ದೇವತೆಗಳು, ಮರುತ್ತುಗಳು, ಗಾನ ದೇವತೆಗಳು, ನದಿ, ಪರ್ವತ, ಸಮುದ್ರಾದಿ ದೇವತೆಗಳು, ವಿವಿಧ ತೀರ್ಥ ದೇವತೆಗಳು, ತಪಸ್ಸು, ಯೋಗ, ವೇದ, ಸ್ತೋಭಗಳು, ಸರಸ್ವತಿ, ನಾರದ ಪರ್ವತರು, ವಿಶ್ವಾವಸು, ಹಾಹಾ ಹೂಹು ಎಂಬ ಗಂಧರ್ವರು, ಚಿತ್ರಸೇನನು, ನಾಗರು, ಸಿದ್ಧರು, ಮುನಿಗಳು, ದೇವದೇವನಾದ ಪ್ರಜಾಪತಿ, ಅಚಿಂತ್ಯ ಮಹಿಮನು, ಸಹಸ್ರ ಶೀರ್ಷನೂ ಆದ ವಿಷ್ಣುದೇವನು ಎಲ್ಲರೂ ಅಲ್ಲಿಗೆ ಬಂದು ಸೇರಿದರು. ಈ ಸಂಭ್ರಮ ಸಮಯದಲ್ಲಿ ಅಂತರಿಕ್ಷದಲ್ಲಿ ದಿವ್ಯವಾದ್ಯಗಳು ಮೊಳಗಿದವು. ದೇವತೆಗಳು ಪುಷ್ಪವರ್ಷವನ್ನು ಕರೆದರು, ಅಪ್ಸರಸಿಯರು ನರ್ತಿಸಿದರು. ಆಗ ಮೂರ್ತಿಮತ್ತಾದ ಸ್ವರ್ಗವು ಬ್ರಾಹ್ಮಣನನ್ನು ರಾಜನನ್ನು ನೋಡಿ, ನೀವಿಬ್ಬರು ಯೋಗಸಿದ್ಧಿಯನ್ನು ಹೊಂದಿರಿ ಎಂದಿತು. ನೀವಿಬ್ಬರು ಯೋಗಸಿದ್ಧಿಯನ್ನು ಹೊಂದಿದಿರಿ ಎಂದಿತು. ಓ ಧರ್ಮಪುತ್ರ, ಬ್ರಾಹ್ಮಣನು ರಾಜನು ಹೀಗೆ ಅನ್ಯೋನ್ಯ ಕ್ಷೇಮಕಾರಿಗಳಾಗಿ ಪ್ರಪಂಚ ವಿಷಯದಿಂದ ಎಲ್ಲ ಇಂದ್ರಿಯಗಳನ್ನು ಹಿಂತಿರುಗಿಸಿ ಪ್ರಾಣಾದಿ ಪಂಚವಾಯುಗಳನ್ನು ಹೃದಯದಲ್ಲಿ ನಿಲ್ಲಿಸಿ ಮನಸ್ಸನ್ನು ಆ ಪ್ರಾಣ ಅಪಾನಗಳೆಂಬ ವಾಯುಗಳಲ್ಲಿ ನೆಲೆಗೊಳಿಸಿದರು. ಆ ಎರಡು ವಾಯುಗಳನ್ನು ಸೇರಿಸಿ ನಾಭಿಸ್ಥಾನದಲ್ಲಿರಿಸಿ ನಾಸಾಗ್ರ ನಾಸಾಗ್ರನ್ಯಸ್ತ ದೃಷ್ಟಿಗಳಾಗಿ ಹುಬ್ಬಿಗೂ ದೃಷ್ಟಿಗೂ ನಡುವೆ ಇರುವ ಸಂಧಿಸ್ಥಾನಕ್ಕೆ ಪ್ರಾಣವಾಯುವಿನೊಡನೆ ಮನಸ್ಸನ್ನು ತಂದು ಸೇರಿಸಿದರು. ಹಾಗೆ ಅವರು ಸ್ಥಿರ ದೃಷ್ಟಿಯಿಂದಲೂ ನಿಶ್ಚೇಷ್ಟವಾದ ದೇಹದಿಂದಲೂ ಆಸನ ಜಯದಿಂದಲೂ ಸಮಾಧಿಯನ್ನು ಹಿಡಿದು ಆತ್ಮವನ್ನು ಮೂರ್ಧಸ್ಥಾನಕ್ಕೆ ತಂದು ಸೇರಿಸಿದರು. ಒಡನೆಯೇ ಆ ಬ್ರಾಹ್ಮಣನ ನಡು ನೆತ್ತಿಯನ್ನು ಭೇದಿಸಿಕೊಂಡು ಮಹಾಜ್ಯೋತಿಯೊಂದು ಆಕಾಶಕ್ಕೆ ಹಾರಿತು. ಆಗ ದಿಕ್ಕುಗಳೊಳಗೆಲ್ಲ ದೊಡ್ಡ ಹಾಹಾಕಾರವೆದ್ದಿತು. ಆ ಜ್ಯೋತಿಯು ಎಲ್ಲಾ ದೇವತೆಗಳ ಸ್ತುತಿವಾಕ್ಯಗಳೊಡನೆ ಪರಬ್ರಹ್ಮನಲ್ಲಿ ಸೇರಿತು. ಆ ತೇಜಸ್ಸು ಬರುವಾಗಲೇ ಪ್ರಪಿತಾಮಹನೆನಿಸಿದ ಬ್ರಹ್ಮನು ಮೇಲೆದ್ದು ಇದಿರುಕೊಂಡು ಬಂದು ಚೋಟುದ್ದದ, ಅಂದರೆ ಪ್ರಾದೇಶ ಮಾತ್ರ ಪ್ರಮಾಣವುಳ್ಳ ಆ ದಿವ್ಯಾಕೃತಿಯನ್ನು ಸ್ವಾಗತದಿಂದ ಸತ್ಕರಿಸಿದುದಲ್ಲದೆ ಮುಗುಳ್ನಗೆಯೊಡನೆ, ಜಪಶೀಲರಿಗೂ ಯೋಗಿಗಳಿಗೂ ಸಮಾನ ಫಲವುಂಟೆಂಬುದರಲ್ಲಿ ಸಂದೇಹವಿಲ್ಲ. ಯೋಗ ಫಲವು ಇಲ್ಲಿಯೇ ಪ್ರತ್ಯಕ್ಷವು. ಜಾಪಕರಲ್ಲಿ ವಿಶೇಷವೇನೆಂದರೆ ಜಾಪಕರಿಗೆ ಬ್ರಹ್ಮದೇವನು ಇದಿರೆದ್ದು ಸ್ವಾಗತವನ್ನು ಕೇಳುವುದೊಂದು ವಿಶೇಷವು ಎಂಬಿ ಪ್ರಿಯವಾಕ್ಯಗಳನ್ನು ನುಡಿದು, ನೀನು ಇನ್ನು ನನ್ನಲ್ಲಿ ಸುಖವಾಗಿ ವಾಸಿಸು ಎಂದು ಬಾಯನ್ನು ತೆರೆಯಲು ಒಡನೆ ಬ್ರಾಹ್ಮಣನು ಆ ಬಾಯೊಳಗೆ ಪ್ರವೇಶಿಸಿದನು. ಇದೇ ಕ್ರಮದಿಂದ ರಾಜನು ಬ್ರಹ್ಮನ ಮುಖದಲ್ಲಿ ಪ್ರವೇಶಿಸಿದನು. ಅಲ್ಲಿ ನೆರೆದಿದ್ದ ದೇವತೆಗಳೆಲ್ಲ ಬ್ರಹ್ಮದೇವನಿಗೆ ವಂದಿಸಿ ಜಪ ಮಾಡಿದವರಲ್ಲಿ ಇದೊಂದು ವಿಶೇಷವೆನಿಸಿದ ಪ್ರತ್ಯುತ್ಥಾನ ಗೌರವವನ್ನು ನೋಡಬೇಕೆಂದೇ ನಾವೆಲ್ಲರೂ ಇಲ್ಲಿಗೆ ಬಂದೆವು.
ಜಾಪಕರಲ್ಲಿರುವ ವಿಶೇಷವನ್ನು ತೋರಿಸುವುದಕ್ಕಾಗಿ ನಮ್ಮ ಇಷ್ಟೊಂದು ಪ್ರಯತ್ನವು ಇಲ್ಲಿ ಬ್ರಾಹ್ಮಣನಿಗೂ ರಾಜನಿಗೂ ಸಮಾನ ಫಲವನ್ನುಂಟು ಮಾಡಿ ಇಬ್ಬರನ್ನು ಸಮಸ್ಥಾನದಲ್ಲಿರಿಸಿ ಸಮಾನವಾದ ಪೂಜೆಯನ್ನು ನಡೆಸಿದಂತಾಯಿತು. ಯೋಗಿಗಳಿಗೂ ಜಾಪಕರಿಗೂ ಉಂಟಾಗುವ ಮಹಾಫಲವನ್ನು ನಾವು ಕಣ್ಣಿಂದ ನೋಡಿದುದಾಯಿತು. ಈ ಮಹಾತ್ಮರಿಬ್ಬರು ಎಲ್ಲ ಪುಣ್ಯಲೋಕಗಳನ್ನು ಅತಿಕ್ರಮಿಸಿ ನಮಗೆ ಇಷ್ಟ ಬಂದ ಗತಿಗೆ ಹೋಗತಕ್ಕವರು ಎಂದರು. ಆಗ ಬ್ರಹ್ಮನು, ಓ ದೇವತೆಗಳಿರ, ಮಹಾಸ್ಮೃತಿಗಳೆನಿಸಿದ ವೇದಗಳನ್ನು, ಉಪಸ್ಮೃತಿಗಳೆನಿಸಿದ ಮನುಸ್ಮೃತಿ ಮೊದಲಾದವನ್ನು ಅಧ್ಯಯನ ಮಾಡಿದರು ಇದೇ ವಿಧಿಯಿಂದ ನನ್ನೊಡನೆ ಸಾಲೋಕ್ಯವನ್ನು ಹೊಂದುವರು. ಯೋಗ ಭಕ್ತಿಯುಳ್ಳವರು ದೇಹಾವಸಾನದಲ್ಲಿ ಇದೇ ವಿಧದಿಂದ ನನ್ನ ಲೋಕಗಳನ್ನು ಹೊಂದುವರು. ಇನ್ನು ನಾನು ಹೊರಡುವೆನು. ನೀವು ನಿಮ್ಮ ಕಾರ್ಯಕ್ಕಾಗಿ ನಿಮ್ಮ ನಿಮ್ಮ ಸ್ಥಾನಕ್ಕೆ ಹೋಗಿ ಸೇರಿರಿ ಎಂದನು. ಬ್ರಹ್ಮನು ಈ ಮಾತನ್ನು ಹೇಳಿ ಅಲ್ಲಿಯೇ ಅದೃಶ್ಯನಾದನು. ದೇವತೆಗಳು ಹಿಂತಿರುಗಿದರು. ಅವರೆಲ್ಲರೂ ಧರ್ಮನನ್ನು ಸತ್ಕರಿಸಿ ಪ್ರೀತರಾಗಿ ಅವನನ್ನು ಹಿಂಬಾಲಿಸಿ ಹೊರಟರು. ಜಪಶೀಲರಿಗೆ ಲಭಿಸತಕ್ಕ ಫಲವು, ಅವರಿಗೆ ದೊರೆಯುವ ಸದ್ಗತಿಯು ಈ ವಿಧವಾದುದು. ಇನ್ನೇನನ್ನು ಕೇಳುವೆಯೋ ಕೇಳು ಎಂದನು. ಇದು 198ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.